ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಕಾರ್ ಲೋನ್ ಅಂದರೆ ಕಾರ್ ಇ ಎಮ್ ಐ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಇಂಟ್ರೆಸ್ಟ್ ಎಷ್ಟು ನಾವು ಕಟ್ಟಿದ್ವಿ ಅಂತ ಕಂಡುಹಿಡಿಯೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ ಅಸ್ಯೂಮ್ ನೀವು 7,30,000 ಕಾರ್ ಲೋನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಬ್ಯಾಂಕಲ್ಲಿ. ಇಂಟ್ರೆಸ್ಟ್ ರೇಟ್ ಏನಿದೆ, ನೀವು ತೊಗೋಬೇಕಾದ್ರೆ 8.5 ಇಂಟ್ರೆಸ್ಟ್ ರೇಟ್ ಇತ್ತು. ಎಷ್ಟು ವರ್ಷಕ್ಕೆ ತೊಗೊಂಡಿದ್ದೀರಾ? 7 ಇಯರ್ಸ್ಗೆ ನಾನು ಕಾರ್ ಲೋನ್ ತೊಗೊಂಡಿದ್ದೀನಿ. ಓಕೆನಾ? ನಾನು ಅಂದ್ಕೊಂಡು 7 ಇಯರು, ನೀವು ಅಥವಾ 5 ವರ್ಷಕ್ಕಾದರೆ ನೀವು ಜಸ್ಟ್ 5 ಅಂತ ಚೇಂಜ್ ಮಾಡಿಕೊಂಡ್ರೆ ಮುಗೀತು. ಸೊ 7 × 12 ಅಂದರೆ ಟೋಟಲ್ 84 ಮಂತ್ಸು ನಾನು ನನ್ನ ಕಾರ್ ಇ ಎಮ್ ಐನ ಕಟ್ಟಬೇಕು, ಸಾಲ ತೀರಿಸಬೇಕು ಅಂದರೆ. ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು ನೀವು 7,30,000 ನನ್ನ ಕಾರ್ ಟೋಟಲ್ ಲೋನು. ಫಸ್ಟ್ ನೇಮ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿರುತ್ತೆ? ನಾನು ಫಸ್ಟ್ ಮಂತ್ ಹೋದಾಗ 7,30,000 ಇರುತ್ತೆ. ಇವಾಗ ನಾನು ಪ್ರಿನ್ಸಿಪಲ್ ಎಷ್ಟು ಬರುತ್ತೆ ಫಸ್ಟ್ ಮಂತಲ್ಲಿ, ನಾನು ಕಟ್ಟೋ ಇ ಎಮ್ ಐಯಲ್ಲಿ ಪ್ರಿನ್ಸಿಪಲ್ ಎಷ್ಟು, ಇಂಟ್ರೆಸ್ಟ್ ರೇಟು ಮತ್ತು ಟೋಟಲ್ ಇ ಎಮ್ ಐ ಎಷ್ಟು ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಹೇಗೆ ಬರುತ್ತೆ ಅಂತ. ಸೊ ಇಲ್ಲಿ ಫಾರ್ಮುಲಾ ಇದೆ, ನೀವು ನೋಡಿ ವೀಲ್ ಕಪ್ ಆಗ್ತಿರಲ್ಲ ಅದೇ ಥರ PPMT. ಓಕೆನಾ? ಟ್ಯಾಬ್ ಏನು ಮಾಡಬೇಕು ಇಲ್ಲಿ ನೀವು, ಇಂಟ್ರೆಸ್ಟ್ ಡಿವೈಡೆಡ್ ಬೈ 12 ಮಂತ್ಸ್. ಕರೆಕ್ಟಾ? ಕಾಮ ನೆಕ್ಸ್ಟ್ ಏನು ಮಾಡಬೇಕು, ಎಷ್ಟು ಫಸ್ಟ್ನೇ ಮಂತ್ ನಾನು ಮಾಡ್ತಾ ಇರೋದು. ಕರೆಕ್ಟ್ ಅಲ್ವಾ? ಫಸ್ಟ್ನೇ ಮಂತ್ ಸೆಲೆಕ್ಟ್ ಮಾಡಿಕೊಂಡು ಕಾಮ ನೆಕ್ಸ್ಟು ಎಷ್ಟು ಪೀರಿಯಡ್. ಓಕೆನಾ? ನಮ್ಮ ಮಂತ್ ಎಷ್ಟು ಮಂತ್, ಟೋಟಲ್ 84 ಮಂತ್ಸ್, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಮಾಕಿ ಎಷ್ಟು ಲೋನ್ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಓಪನ್ ಕ್ಲೋಸ್ ಅ ಬ್ರಾಕೆಟ್. ಓಕೆನಾ? ಸೊ ಇಲ್ಲಿ ಏನಾಯಿತು, ನಿಮಗೆ ಪ್ರಿನ್ಸಿಪಲ್ ಎಷ್ಟು ಕಟ್ಟಿದ್ರಿ ಅಂತ ಬಂತು. ನಾನಿಲ್ಲಿ ಏನು ಮಾಡ್ತೀನಿ, ಮೈನಸ್ ವ್ಯಾಲ್ಯೂನ ಇಲ್ಲಿ ಮೈನಸ್ ಹಾಕೋದು, ಅದು ಪ್ಲಸ್ ಆಗಿ ಚೇಂಜ್ ಆಗುತ್ತೆ. ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನೋಡಿ, 6,389 ನನ್ನ ಫಸ್ಟ್ ಇ ಎಮ್ ಐಲಿ ಅದು ನನ್ನ ಪ್ರಿನ್ಸಿಪಲ್ ಅಮೌಂಟ್ ಆಗಿದೆ. ಹಾಗಾದರೆ ಇ ಎಮ್ ಐ ಎಷ್ಟು? ಬನ್ನಿ, ಇ ಎಮ್ ಐಗಿಂತ ಮುಂಚೆ ಇಂಟ್ರೆಸ್ಟ್ ಎಷ್ಟು ಅಂತ ನೋಡೋಣ. ಓಕೆನಾ? ಅದಕ್ಕೊಂದು ಫಾರ್ಮುಲಾ ಇದೆ, ಈಸ್ ಈಕ್ವಲ್ ಟು IPMT ಓಪನ್ ಬ್ರಾಕೆಟ್ ಸೇಮ್ ಟೋಟಲ್ ಇಂಟ್ರೆಸ್ಟು ಡಿವೈಡೆಡ್ ಬೈ 12 ಮಂತ್ಸ್ ಮಾಡಬೇಕು. ಕಾಮ ಯಾವ ಮಂತಲ್ಲಿ ಮಾಡ್ತಿರೋದು ನೀವು? ಫಸ್ಟ್ ಮಂತು. ಕರೆಕ್ಟ್ ಅಲ್ವಾ? ಕಾಮ ನೆಕ್ಸ್ಟು D4 ಅಂದರೆ ಪೀರಿಯಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಕ್ಲೋಸ್ ದಿ ಬ್ರಾಕೆಟ್. ನಾನೇನು ಮಾಡ್ತೀನಿ, ಇಲ್ಲಿ ಮೈನಸ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ನಿಮಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ಮೈನಸ್ ಬರುತ್ತೆ. ಸೊ ಇವಾಗ ಪ್ಲಸ್ ಆಗಿ ಬರುತ್ತೆ. ನೋಡಿ, ಪ್ಲಸ್ ಸೈನ್ ಬಂತು. ಓಕೆನಾ? ಸೊ ಇಲ್ಲೇನಾಯಿತು, ನೀವು ಪ್ರಿನ್ಸಿಪಾಲ್ ಕಟ್ತಿರೋದು ಎಷ್ಟು? ನೀವು ಪ್ರಿನ್ಸಿಪಲ್ ಅಮೌಂಟು ಫಸ್ಟ್ ಮಂತಲ್ಲಿ 6,389, ಇಂಟ್ರೆಸ್ಟು 5,170 ಕಟ್ತಾ ಇದ್ದೀರಾ. ಟೋಟಲ್ ಇ ಎಮ್ ಐ ಎಷ್ಟಾಯಿತು ನಿಮಗೆ? 11,560 ಇ ಎಮ್ ಐ ಬಂತು. ಇ ಎಮ್ ಐ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಓಕೆನಾ? ಸೊ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ, ಈಸ್ ಈಕ್ವಲ್ ಟು PMT. ನೋಡಿ, ಓಪನ್ ಬ್ರಾಕೆಟ್. ಕರೆಕ್ಟ್ ಅಲ್ವಾ? ಇಲ್ಲೇನು ಮಾಡಬೇಕು ನೀವು, ಎಷ್ಟು C4 ಇಂಟ್ರೆಸ್ಟ್ ಎಷ್ಟು ಡಿವೈಡೆಡ್ ಬೈ 12 ಕಾಮ D4. ಓಕೆನಾ? ದಿಸ್ ಅಂದರೆ 84 ಮಂತ್ಸು ಪೀರಿಯಡ್ ಕಾಮ. ನೋಡಿ, ಇದನ್ನು ಟೋಟಲ್ ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಕ್ಲೋಸ್ ದಿ ಬ್ರಾಕೆಟ್. ಇಲ್ಲಿ ಮೈನಸ್ ಹಾಕ್ಕೊತೀನಿ. ಸೊ ಅವಾಗ ಸೈನ್ ಚೇಂಜ್ ಆಗುತ್ತೆ. ನೋಡಿ, ಇ ಎಮ್ ಐ ಎಷ್ಟು ಬಂತು? 11,560. ಇವೆರಡು ಆ್ಯಡ್ ಮಾಡೋದು ಎಷ್ಟಾಯಿತು? 11,560. ಸೊ ಅಂದರೆ ನಿಮಗೆ ಫಸ್ಟ್ ಮಂತಲ್ಲಿ ನೀವು ಪ್ರಿನ್ಸಿಪಲ್ ಅಮೌಂಟ್ ಬರೀ 6,389 ಕಟ್ತೀರಾ, ಇಂಟ್ರೆಸ್ಟೇ 5,170 ಕಟ್ತೀರಾ. ನಿಮಗೆ ಒಟ್ಟಾರೆ ಇ ಎಮ್ ಐ 11,560 ಪ್ರತಿ ಮಂತು ಇ ಎಮ್ ಐ ಆಗಿರುತ್ತೆ. ಹಾಗಾದರೆ 84 ಮಂತ್ಸ್ಗೆ ಎಷ್ಟಾಗುತ್ತೆ? ನಾನು ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಇವಾಗ ಏನಾಗುತ್ತೆ, ಈಸ್ ಈಕ್ವಲ್ ಟು 7,30,000 ಮೈನಸ್ 6,390. ಬರೀ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಲೆಸ್ ಮಾಡಬೇಕು. ಸೊ ನಿಮ್ಮ ಲೋನ್ ಎಷ್ಟಿದೆ ಮತ್ತೆ? 7,23,000 ಇರುತ್ತೆ. 23,690 ಎರಡನೇ ತಿಂಗಳಿಗೆ. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಿಲ್ಲಿ, ಫ್ರೀಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ನಾನೇನು ಮಾಡ್ದಾನ, ಬನ್ನಿ ಇಲ್ಲಿ ಫ್ರೀಸ್ ಮಾಡೋಣ, F4. ಓಕೆನಾ? ಸೊ ಇದನ್ನು ಫ್ರೀಸ್ ಮಾಡಿಬಿಡಿ A7, ಬಿಕಾಸ್ ಅದು ಪ್ರತಿ ಇದಕ್ಕೂ ಅಪ್ಲೈ ಆಗುತ್ತೆ. ಓಕೆ? ಸೊ ಇಲ್ಲೇನು ಮಾಡಬೇಕು, ಇಲ್ಲೂ ಫ್ರೀಸ್ ಮಾಡೋಣ ಬನ್ನಿ. C ಫ್ರೀಸ್ ಮಾಡಿದ್ದೀನಿ. ನೋಡಿ, A7 ಫ್ರೀಸ್ ಮಾಡ್ತಾ ಇಲ್ಲ ನಾನು. ಓಕೆನಾ? D ಇದನ್ನು ಫ್ರೀಸ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಫ್ರೀಸ್ ಮಾಡಿ. ನೋಡಿ, ಫ್ರೀಸ್ ಮಾಡಿದ್ದೀನಿ. F4 ಹೊತ್ತದೇ ಆಟೋಮೆಟಿಕ್ ಫ್ರೀಸ್ ಆಗುತ್ತೆ. ಓಕೆನಾ? ನೋಡಿ, ಫ್ರೀಸ್ ಆಯಿತು. ಸೊ ಇವಾಗ ಕಾಪಿ ಪೇಸ್ಟ್ ಮಾಡಿದ್ದೀನಿ. ನೋಡಿ, ಏನಾಯಿತು, ಇ ಎಮ್ ಐ ಎರಡನೇ ಮಂತ್ಗೆ ಪ್ರಿನ್ಸಿಪಲ್ ಎಷ್ಟಾಯಿತು? 6,435, ಇಂಟ್ರೆಸ್ಟು 5,125, ಇ ಎಮ್ ಐ ಅಷ್ಟೇ ಇರುತ್ತೆ 11,560. ಸೊ ಇದನ್ನು 84 ತಿಂಗಳಿಗೂ ನಾವು ಕಾಪಿ ಪೇಸ್ಟ್ ಮಾಡಿ. ನೀವು ಅಷ್ಟೇ ಎಷ್ಟು ಮಂತ್ಗೆ ಇರುತ್ತೋ ಅಷ್ಟು ಮಂತಿಗೆ ಕಾಪಿ ಪೇಸ್ಟ್ ಮಾಡಿ. ಓಕೆನಾ? ನೋಡಿ, ಲಾಸ್ಟ್ ಇ ಎಮ್ ಐ ನಿಮಗೆ 11,460 ತಿಳ್ಕೊಳುತ್ತೆ. ಟೋಟಲ್ ನೀವು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಿದ್ದೀರಾ, ನೀವು ಎಷ್ಟು ಲೋನ್ ತೊಗೊಂಡಿದ್ದೀರಾ ಅಷ್ಟೇ ಪೇಮೆಂಟ್ ಮಾಡಿದ್ದೀರಾ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಈ ಥರ ಬರುತ್ತೆ. 7,30,000 ಲೋನ್ ತೊಗೊಂಡಿದ್ದೀರಾ, ಅಷ್ಟು ರೀಪೇಮೆಂಟ್ ಮಾಡಿದ್ದೀರಾ. ನೀವು 7 ವರ್ಷಕ್ಕೆ ಅಂದರೆ 84 ತಿಂಗಳು ಇ ಎಮ್ ಐ ಕಟ್ಟಿದ ಮೇಲೆ ನಿಮ್ಮ ಒಟ್ಟಾರೆ ಇಂಟ್ರೆಸ್ಟ್ ಬ್ಯಾಂಕಿಗೆ ಎಷ್ಟು ಕಟ್ತಂಗೆ ಆಯಿತು? 2,41,000 ರೂಪಾಯಿ ಇಂಟ್ರೆಸ್ಟ್ ಕಟ್ತಂಗೆ ಆಯಿತು ಹತ್ತತ್ರ. ಓಕೆನಾ? ಸೊ 2,49,000 ರೂಪಾಯಿ ಇಂಟ್ರೆಸ್ಟ್ ಕಟ್ಟಿದ್ದೀರಾ. ಇ ಎಮ್ ಐ ಅಂದರೆ ನೀವು ಎಷ್ಟು ಕಟ್ಟಿದ್ದೀರಾ? 9,71,000 ಟೋಟಲ್. ನೀವು ತೊಗೊಂಡಿದ್ದೆಷ್ಟು? 7,30,000. ನೀವು ಕಟ್ಟಿರೋದೆಷ್ಟು? 9,71,000. ಏನು ಡಿಫ್ರೆನ್ಸ್ ಇದೆ ಅದೇ ಇಂಟ್ರೆಸ್ಟು 2,41,000. ಓಕೆನಾ?
ಸೊ ಈ ಥರ ಇ ಎಮ್ ಐನ ಕ್ಯಾಲ್ಕುಲೇಟ್ ಮಾಡೋದು. ನೀವು ಎಷ್ಟು ಲೋನ್ ತೊಗೊಂಡಿದ್ರೋ ಅಷ್ಟು ಲೋನ್ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಕೆಲವರು ಹೇಳ್ತಾರೆ ನಾನು 5 ಲಕ್ಷ ಇದೆ ನನ್ನ ಲೋನು, ಸೊ ಜಸ್ಟ್ ಇದನ್ನು 5 ಲಕ್ಷ ಚೇಂಜ್ ಮಾಡಿ ಅಷ್ಟೇ. ನೋಡಿ 5 ಲಕ್ಷಕ್ಕೆ ಚೇಂಜ್ ಮಾಡಿದ್ರೆ ನೋಡಿ ಅದು ಅಷ್ಟೇ 7 ವರ್ಷಕ್ಕೆ ಎಷ್ಟು ಕಟ್ತೀರಾ? 5 ಲಕ್ಷ ರಿಪೇಮೆಂಟ್ ಮಾಡ್ತೀರಾ, 1,65,000 ಇಂಟ್ರೆಸ್ಟ್ ಬರುತ್ತೆ, 6,65,000 ರಿಪೇಮೆಂಟ್ ಮಾಡಿದ್ದೀರಾ. ಈ ರೀತಿ ಒಂದು ಕಾರ್ ಲೋನ್ ಇ ಎಮ್ ಐನ ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ? ಕಾರ್ ಲೋನ್ ಇ ಎಮ್ ಐನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ಒಂದು ಕ್ಯಾಲ್ಕುಲೇಷನ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.